ಇವತ್ತು ಭಾರತ ಸರ್ಕಾರ ಯಾವುದೇ ನಿಲುವನ್ನು ತಗೊಂಡ್ರೆ ನಾವು ಪಕ್ಷಾತೀತವಾಗಿ ನಾವೆಲ್ಲರೂ ಅದನ್ನ ನಾವು ಬೆಂಬಲಿಸ್ತೇವೆ. ಯಾಕಂದ್ರೆ ಇಂಥದ್ರಲ್ಲಿ ಇವತ್ತು ನಮ್ಮ ಭಾರತ ಸರ್ಕಾರ ಹೇಳಿದ್ದಾರೆ, ಇವತ್ತು ನಾವು ನೀರು ಕೊಡೋದನ್ನು ನಿಲ್ಲಿಸ್ತೇವೆ ಮತ್ತು ಇನ್ನಿತರ ಬಾರ್ಡರ್ಗಳನ್ನ ಬಂದ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಮುಂದೆ ಬರೋ ದಿನಮಾನಗಳಲ್ಲಿ ಇದಕ್ಕಿಂತ ಕಟ್ಟುನಿಟ್ಟುವಾಗಿ ಅವರು ಕ್ರಮವನ್ನ ಇವತ್ತು ಪಾಕಿಸ್ತಾನ ಇಂಥ ಒಂದು ಉಗ್ರಗಾಮಿಗಳು ಯಾರು ಜಮ್ಮು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆದಂತಹ ಉಗ್ರರ ಹೇಯ ಕೃತ್ಯವನ್ನು ಬಲವಾಗಿ ಖಂಡಿಸುತ್ತಾ ಮೃತಪಟ್ಟಂತಹ 26 ಅಮಾಯಕ ಭಾರತೀಯರಿಗಾಗಿ ತಾವೆಲ್ಲರೂ ಶಾಂತಿ ರೀತಿಯಿಂದ 2 ನಿಮಿಷ ಮೌನಾಚರಣೆ ಮಾಡುವ ಮುಖಾಂತರ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸೋಣ ಅಂತೇಳಿ ತಮ್ಮೆಲ್ಲರಲ್ಲಿ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಎಲ್ಲ ಗಣ್ಯಮಾನ್ಯರಲ್ಲಿ ವಿನಂತಿಸುತ್ತಾ ಸಾವಧಾನ್. आने वाला है उजूर के वास्ते 1-आधा घंटा ठहरे, धूप में क्या नहीं होता, थोड़ा चलो आगे, मेहरबानी कर चलो आगे, थोड़ा पीछे वाले कहते हैं स्टेज के पीछे आगे चलो, चलो पट चलो आगे, चलो ठहरे, चलो आगे चलो. ಹಾಗೂ ಹಿರಿಯರಾದಂತಹ ಸನ್ಮಾನ್ಯ ಶ್ರೀ ಪ್ರೊಫೆಸರ್ ರಾಜು ಅಲ್ಗೂರ್ ಸಾಹೇಬರಿಗೂ ಈ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಹಾರ್ದಿಕವಾಗಿ ಸ್ವಾಗತವನ್ನು ಕೋರ್ತೇನೆ. ಈಗ ಈ ಪ್ರತಿಭಟನೆ ಸಭೆಯನ್ನು ಉದ್ದೇಶಿಸಿ ನಿಮ್ಮೆಲ್ಲರ ನಾಯಕರು, ಯುವಕರು, ಕಣ್ಮಣಿಗಳಾದಂತಹ ವಿಧಾನ ಪರಿಷತ್ ಸದಸ್ಯರಾದಂತಹ ಸನ್ಮಾನ್ಯ ಶ್ರೀ ಸುನಿಗೌಡ ಪಾಟೀಲ್ ಸಾಹೇಬರು ಮಾತಾಡಬೇಕೆಂದವರಲ್ಲಿ ವಿನಂತಿ. मोहतरम हज़रात, कश्मीर के पहलगाम में दहशतगर्दी का जो हमला हुआ है, हम सब उस हमले की शदीद मजम्मत करते हैं. दहशतगर्दी, आतंकवाद, टेररिज्म का कोई मजहब नहीं है. टेररिज्म हैज़ नो रिलीजन. दहशतगर्दों के लिए भी कोई मजहब नहीं है और दहशतगर्दी का भी कोई मजहब नहीं है. हम सब हाथ उठा करके ये ऐलान करेंगे कि कश्मीर में जितने सयाह टूरिस्ट मारे गए हैं वो सब हमारे भाई हैं. इस देश में हम हिंदू, मुस्लिम, सिख, ईसाई सब आपस में हिंदुस्तानी भाई की हैसियत से रहते हैं. हम इस अजीम स्टेज से ऐलान करते हैं कि जितने लोग कश्मीर में दहशतगर्दों के हाथों शहीद हुए हैं, हम उन सब के खानदान वालों के साथ हैं, हम सब उन शहीदों के साथ हैं और हम सब हमारे अजीम देश भारत के साथ हैं. सब लोग हाथ उठा करके गवाही दीजिए. जज़ाकल्लाह.